ಕಾರ್ಯಕ್ರಮದ ಒಂದು 2 ಗಂಟೆ ಟೈಮನ್ನ ನಮಗೆ ಕೊಡೋದಕ್ಕೆ ಆಗ್ಲಿಲ್ವಲ್ಲ ಅನ್ನೋದು ಬೇಸರದ ಸಂಗತಿ. ನಾವು ಕಾರ್ಯಕ್ರಮ ಆಯೋಜನೆ ಮಾಡಲಿಲ್ಲ ಅಂತ ಹೇಳಿದ್ರೆ ನಮ್ಗೇನು ವಾರ್ಡನ್ನು ಅಥವಾ ಇದ್ರದ್ದು ಚಟುವಟಿಕೆಗಳೇನು ಮಾಡಿಸೋದಿಲ್ಲ, ಬರೀ ದಿನನಿತ್ಯ ಕೆಲಸಗಳು ಮಾತ್ರ ಹೇಳ್ತೀರಿ ಅಂತ ಹೇಳ್ತಾರೆ. ಒಂದಿನ ನಿಮ್ಗೊಂದು ಸ್ವಲ್ಪ ರಿಕ್ರಿಯೇಷನ್ ಸಿಗಲಿ ಅಂತ ಹೇಳಿ ನಾವು ಹಣನ ಹೊಂದಿಸಿ ಕಾರ್ಯಕ್ರಮನ ರೂಪಿಸಿ ಈ ತರದೆಲ್ಲ ಊಟ ವ್ಯವಸ್ಥೆಯನ್ನೆಲ್ಲ ಮಾಡೋದು ಕೂಡ ಅತಿಥಿಗಳನ್ನ ಕರೆಸಿ ನಿಮ್ಗೆ ಉಪಯುಕ್ತವಾದಂತಹ ಮಾಹಿತಿಗಳನ್ನ ನಾವು ನಿಮ್ಗೆ ನೀಡಿಸಿದ್ವಿ. ನಿಜಕ್ಕೂ ಕೂಡ ಇದೊಂದು ಅರ್ಥಗರ್ಭಿತವಾದಂತ ಅರ್ಥಪೂರ್ಣವಾದಂತ ಒಂದು ವ್ಯವಸ್ಥಿತವಾದಂತ ಕಾರ್ಯಕ್ರಮ. ಇದನ್ನ ನೀವುಗಳೇ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿದಾರ ಆಗಲಿಲ್ಲ ಅನ್ನುವಂಥದ್ದು ಒಂದು ನೋವಿನ ಸಂಗತಿ. ನಾವು ದಿನನಿತ್ಯದ ಕೆಲಸಗಳನ್ನ ಮಾತ್ರ ಹೇಳೋದಲ್ಲ, ಅದ್ರ ಜೊತೆಗೆ ನಿಮ್ದು ಯಾವುದೇ ಇನ್ನಿತರ ಚಟುವಟಿಕೆಗಳಲ್ಲಿ ಸದಾ ನಿಮ್ ಜೊತೆ ಇರ್ತೀವಿ ಅಂತ ಹೇಳಿ ನಾವು ಭಾವಿಸ್ತೀವಿ. ಆ ಕಾರಣಕ್ಕಾಗಿ ಈ ಕಾರ್ಯಕ್ರಮನ ಆಯೋಜನೆ ಮಾಡಿದ್ವಿ. ಎಲ್ಲರೂ ಉತ್ಸುಕರಾಗಿ ಮಧ್ಯಾಹ್ನದಿಂದ ಇದ್ರಿ. ಕೊನೆ ಮುಗಿಯೋ ತನಕ ಇರ್ಲಿಲ್ವಲ್ಲ, ನಾವು ಕಾರ್ಯಕ್ರಮ ಯಾಕಾದ್ರೂ ಮಾಡ್ಬೇಕು, ನಮ್ದು ಎಷ್ಟು ಶ್ರಮ ಇದೆ. ಇದರಿಂದ 6 ಅಧ್ಯಕ್ಷರಾದಂತಹ ಶಿವಶಕ್ತಿಯವರು, ಸಿಇಸಿ ಅವರಾದಂತಹ ಮಧು ಅವರು, ನಿರೂಪಕರಾದಂತಹ ಭಾಸ್ಕರ್ ಅವರು, ಕಾರ್ಯದರ್ಶಿಗಳಾದಂತಹ ಅನಿಲ್ ಅವರು, ಇತರೆ ಎಲ್ಲ ಪದಾಧಿಕಾರಿಗಳು, ನಮ್ಮ ಮಹಿಳಾ ಅಧ್ಯಕ್ಷರಾದಂತಹ ರುಕ್ಮಿಣಿ ಅವರು, ರಮ್ಯಾ ಅವರು, ಲಕ್ಷ್ಮಿ ಅವರು, ಇಡೀ ವಿಭಾಗ ತಾಲೂಕಿನ ಮಟ್ಟದ ಎಲ್ಲ ಅಧಿಕಾರಿಗಳು, ಕೆಪಿಟಿಸಿ ಮತ್ತು ಸೇರಿದಂತೆ ತಮ್ಗೆಲ್ಲ ಕೂಡ ಒಂದು ಒಳ್ಳೆ ಕಾರ್ಯಕ್ರಮ ನೀಡೋಣ, ಒಂದು ಅರ್ಥ ಪೂರ್ಣ ಇದನ್ನ ನಿಮ್ಗೆ ನೀಡೋಣ ಅಂತ. ನಿಜಕ್ಕೂ ಇವಾಗ ಯಾರು ಈ ಮಂಜುನಾಥ್ ಅವರ ಇದನ್ನ ನೋಡ್ಲಿಲ್ಲ, ಅವ್ರು ತುಂಬಾ ಮಿಸ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ನಾನು ಭಾವಿಸ್ತೀವಿ. ಅವರು ನಿಮ್ಗೆ ಮನ ಮುಟ್ಟುವಂತೆ ಪ್ರಾತ್ಯಕ್ಷಿಕೆ ಮೂಲಕ ನಾವು ಸುರಕ್ಷತೆಯನ್ನ ಹೊಂದಬೇಕು. ಅದರಿಂದ ನಮ್ಮ ನಿಗಮಕ್ಕೆ, ನಮ್ಮ ಕುಟುಂಬಕ್ಕೆ ಮತ್ತು ಸಾರ್ವಜನಿಕರಿಗೆ ಯಾವುದೇ ರೀತಿಯ ಅಪಘಾತ ಆಗದೇ ಇದ್ದಂತೆ ಸುರಕ್ಷತೆಯಿಂದ ಕೆಲಸ ಮಾಡಬೇಕು ಅನ್ನೋದನ್ನು ಹೇಳಿದ್ದಾರೆ. ಹಾಗೇನೆ ಮೇಡಮ್ ಡಾಕ್ಟರ್ ಕಾವ್ಯ ಅವರು ಮಹಿಳಾ ಆರೋಗ್ಯದ ಬಗ್ಗೆ ಹೇಳಿದ್ದಾರೆ, ವಿಟಮಿನ್ D3 ಡಿಫಿಷಿಯನ್ಸಿ ಬಗ್ಗೆ ಹೇಳಿದ್ದಾರೆ. ಅವೆಲ್ಲವೂ ಕೂಡ ತುಂಬಾ ನಿಮ್ಗೆ ಅಗತ್ಯವಾಗಿ ಬೇಕಿದ್ದಂಥವು. ಹಾಗೇನೆ ಇಂದಿರಾ ಸತೀಶ್ ಬಾಬು ಅವರು ಮೇಡಮ್ ಅವರು ಕೂಡ ತಮ್ಗೆ 2 ಕಾರ್ಯಕ್ರಮಗಳನ್ನ ಸೇರಿಸಿ ನಿಮ್ಗೆ ಅರ್ಥೈಸಿದ್ದಾರೆ. ಇವತ್ತು ಕಾರ್ಯಕ್ರಮದ ಪರಿಪೂರ್ಣ ಪಾಠ ನಿಮ್ಗೆ ಆಗಿದೆ ಅಂತ ಹೇಳ್ತೀನಿ. ಅದನ್ನ ತಾವುಗಳು ಮನನ ಮಾಡಿಕೊಂಡು ನಿಮ್ಮ ಬದುಕಿನಲ್ಲಿ ನಮ್ಮ ಪೌರಗಳು ಸುರಕ್ಷತೆಯಿಂದ ಮತ್ತು ಮಹಿಳಾ ಸಿಬ್ಬಂದಿಯವರು ಜಾಗರೂಕತೆಯಿಂದ ಜಾಗ್ರತೆಯಿಂದ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದ್ರ ಜೊತೆಗೆ ಸಹಪಾಠಿಗಳ ಜೊತೆ ಒಂದು ಸ್ಥೈರ್ಯದಿಂದ ಕೆಲಸ ಮಾಡಬೇಕು. ನಿಮ್ಗೆ ಆರೋಗ್ಯನ ಕಾಪಾಡಿಕೊಳ್ಬೇಕಾದ್ರೆ ಆಧ್ಯಾತ್ಮಿಕವಾಗಿ, ಸಾಮಾಜಿಕವಾಗಿ, ಆರೋಗ್ಯಕರವಾಗಿ ಹೇಗೆಲ್ಲ ಇರಬೇಕು, ಮಾನಸಿಕವಾಗಿ ಅಂತ ಎಲ್ಲಾ ವಿಷಯಗಳು ಈ ವೇದಿಕೆ ಮೂಲಕ ನಿಮಗೆ ತಲುಪಿಸಿದ್ದೀವಿ. ನಮ್ಮ ಈ ಒಂದು ಶ್ರಮಕ್ಕೆ ನೀವುಗಳು ಸಹಕಾರಿ ಆಗಬೇಕಿತ್ತು, ಆಗಲಿಲ್ಲ ಅನ್ನೋದು ನೋವು ಇರ್ಲಿ. ನೀವು ಇದನ್ನೆಲ್ಲ ನಾವು ಒಂದ್ ಕಡೆ ಇಟ್ಟು ಮತ್ತೆ ನಿಮ್ ಜೊತೆ ನಾವು ಇರ್ತೀವಿ. ವಿಭಾಗ ಇರುತ್ತೆ, ಸಂಘಟನೆ ಇರುತ್ತೆ, ಎಲ್ಲರೂ ಜೊತೆಯಾಗಿ ಹೆಜ್ಜೆ ಆಗ್ತಾ ನಮ್ಮ ತಾಲೂಕಿನ ಹೆಸರನ್ನ ಉನ್ನತ ಮಟ್ಟಕ್ಕೆ ತಗೊಂಡು ಹೋಗೋಣ ಅಂತ ಹೇಳ್ತಾ ಎಲ್ರಿಗೂ ಹೊಂದಿಸಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಜೈ ಪವರ್, ಜೈ ಶ್ರೀ ಶಕ್ತಿ.